ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾಲ ನನ್ನವನಾಗಬೇಕು ಅಂದರೆ ಅಮ್ಮ ಮತ್ತು ಅಜ್ಜಿನ ಬುಟ್ಟಿಗೆ ಹಾಕೋಬೇಕು ಅಂತ ಡಿಸೈಡ್ ಮಾಡಾಗಿದೆ. ಈಗ ಅದನ್ನ ಎಕ್ಸಿಕ್ಯೂಟ್ ಮಾಡೋ ಟೈಮ್. ಅಮ್ಮ ಬೇರೆ ಆ ಸತ್ಯನ ವಿಚಾರಕ್ಕೆ ಬೇಜಾರಾಗಿದ್ದಾರೆ. ಇದೇ ಸರಿಯಾದ ಟೈಮ್. ಅಮ್ಮ ನೋಡೆ, ನಿನ್ನ ಹತ್ರ ಜಗಳ ಆಡೋ ಶಕ್ತಿ ಆಗ್ಲಿ ಮನಸ್ಸಾಗ್ಲಿ ಇಲ್ಲ. ದಯವಿಟ್ಟಿನಿಂದ ಹೋಗು, ತೊಂದರೆ ಕೊಡ್ಬೇಡ. ಅಯ್ಯೋ ಅಮ್ಮ, ನೀನ್ ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ಯಾ. ನಾನು ಜಗಳ ಆಡಕ್ ಬಂದಿಲ್ಲ. ಅಮ್ಮ, ನಿನಗೆ ಅಜ್ಜಿಗೆ ನಾನು ತುಂಬಾ ತೊಂದರೆ ಕೊಟ್ಟಿದ್ದೀನಿ, ನೋವು ಮಾಡಿದ್ದೀನಿ. ಗೊತ್ತಲ್ವಾ? ಹೋಗೀಗ. ಹಾಗಲ್ಲಮ್ಮ, ನಮಗ್ ಬೇಕಾಗಿರೋರು ನಮಗ್ ನಂಬಿಕೆ ದ್ರೋಹ ಮಾಡಿದಾಗ ಹೇಗ್ ಫೀಲ್ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಇವಾಗ ನೋಡು, ನೀವೆಲ್ಲರೂ ನಂಬಿರೋ ಆ ಸತ್ಯ ನಿಮ್ಗೆ ಮೋಸ ಮಾಡ್ಬಿಟ್ಲು. ಅವಳು ಕೊಟ್ಟಿರೋ ಈ ಪೆಟ್ನ ಪಾಪ ನೀವೆಲ್ಲ ಹೇಗ್ ಸಹಿಸ್ಕೋತಿರೋ ಏನೋ. ನಾನಾದ್ರೆ ಮೊದ್ಲಿಂತನೂ ಹೀಗೆ ಸರಿ ಇಲ್ಲ. ಆದ್ರೆ ಆ ಸತ್ಯ ಒಳ್ಳೆಯವಳ ಥರ ಪೋಸ್ಟ್ ಕೊಡ್ಕೊಂಡು ಇವತ್ತು ಈ ರೀತಿ ಮಾಡಿದಾಳೆ. ಅದ್ ನಿಮಗೆ ನೋವು ಮಾಡಿದೆ ಅಲ್ವಾ? ಈಗ ನಿನ್ಗೇನ್ ಬೇಕು? ನಿಮ್ಮೆಲ್ರೂ ನೆಮ್ಮದಿ. ನೋಡಮ್ಮ, ನಾನು ಮುಂಚಿನ ಥರ ಚುಚ್ಚು ಮಾತಾಡಕ್ ಬಂದಿಲ್ಲ. ನಾನಿವಾಗ ಬದಲಾಗಿದ್ದೀನಿ. ಹೌದು, ನೆನ್ನೆ ಸತ್ಯನ ವಿಷಯ ಮಾತಾಡಿದಾಗ ನಾನು ಓವರ್ ಆಗೇ ಮಾತಾಡಿದೆ. ಆ ರೀತಿ ಮಾತಾಡಿದ್ದು ಆ ಸತ್ಯನ ಮೇಲಿರೋ ಕೋಪಕ್ಕೆ, ನಿಮ್ಗಳ ಮೇಲಿರೋ ಪ್ರೀತಿಗೆ. ಎಲ್ಲ ಎಷ್ಟು ನೋವು ಮಾಡಿದಾಳೆ ಅನ್ನೋ ನೋವಿಗಮ್ಮ. ನನಗೆ ಗೊತ್ತು ನೀನ್ ನನ್ನ ಮಾತನ್ನ ನಂಬಲ್ಲ ಅಂತ. ಕಷ್ಟ ಕಾಲದಲ್ಲಿ ಒಬ್ರಿಗೊಬ್ರು ಆಗ್ಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತು. ಆದ್ರೆ ನಿನ್ನ ಅಜ್ಜಿನ ಈ ರೀತಿ ನೋಡಕ್ ನನ್ನ ಕೈಲಾಗ್ತಿಲ್ಲ. ನೀನು ಅಜ್ಜಿ ಅವಳು ಮಾಡಿರೋ ತಪ್ಪನ್ನ ತಲೆ ಕೆಡ್ಸ್ಕೊಳ್ದೆ ಅವಳೇ ಅದನ್ನ ಸರಿ ಮಾಡ್ಕೋತಾಳೆ ಅಂತ ಅನ್ಕೊಂಡ್ರೆ ಅದು ತಪ್ಪು. ಅಷ್ಟರಲ್ಲಿ ಕಾಲ ಮೀರ್ ಹೋಗಿರ್ತೆ. ಅವಳು ಮಾಡಿರೋ ಎಡ್ವಟ್ಟು ಯಾವತ್ತೂ ಸರಿ ಹೋಗ್ದಿರೋ ಅಂಥದ್ದು. ನೀವು ಹೆಂಗೆ ಯೋಚನೆ ಮಾಡಿದ್ರೆ ನಿಮ್ಮ ಆರೋಗ್ಯ ಹಾಳಾಗತ್ತೆ. ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಸಮಾಧಾನವಾಗಿ ಯೋಚನೆ ಮಾಡಿ. ಇಷ್ಟನ್ನು ಮಾತ್ರ ನಾನು ಹೇಳ್ಬೋದು. ಎಷ್ಟು ಕಷ್ಟಪಟ್ಟು ಅವಳೇ ಒಂದು ಬದುಕು ಕಟ್ಕೊಂಡಿದ್ಲು. ಈಗ ಅವಳು ಕೈಯಾರ ಹಾಳು ಮಾಡ್ಕೊಂಡ್ಲು. ನನಗಂತೂ ಸತ್ಯ ಹೀಗೆ ಮಾಡಿದ್ಲು ಅಂತ ನಂಬೋಕೆ ಆಗ್ತಿಲ್ಲ. ಸತ್ಯ ಅವಳ ತಪ್ಪನ್ನ ಸರಿ ಮಾಡ್ಕೊಳಕ್ ಒಂದೇ ಒಂದು ಅವಕಾಶ ಇದೆ. ಆದ್ರೆ ಅವಳು ಅದನ್ನ ಮಾಡದ್ ಡೌಟ್. ಏನೇ ಅದು? ಬೇಡ ಬಿಡಮ್ಮ, ಅವಳು ಒಪ್ಕೊಳ್ಳೋದಿಲ್ಲ. ಅದರಿಂದ ಅವಳ ಜೀವನ ಸರಿ ಹೋಗುತ್ತೆ ಅನ್ನೋದಾದ್ರೆ ನಾನು ಅವಳನ್ನ ಒಪ್ಪಿಸ್ತೀನಿ. ಅದೇನು ಅಂತ ಹೇಳೆ. ಅವಳನ್ನ ಆ ಪೊಲೀಸ್ ಕೆಲಸಕ್ಕೆ ರಾಜೀನಾಮೆ ಕೊಡಕ್ಕೆ. ನೆಟ್ಟಿಗೆ ಮನೆ ಸಂಸಾರ ಮಕ್ಕಳು ಅಂತ ಇರಕ್ಕೆ ಹೇಳು. ಆಗ ಎಲ್ಲ ಸರಿ ಹೋಗುತ್ತೆ. ಹೌದಮ್ಮ, ಇವಾಗ ಅವಳಿಗಿರೋದು ಇದು ಒಂದೇ ದಾರಿ. ಇದರಿಂದ ಕಾರ್ತಿಕ್ ಮನೆಯವ್ರಿಗೆ ಇವಳ ಮೇಲೆ ಸ್ವಲ್ಪನಾದ್ರೂ ಕೋಪ ಕಡಿಮೆ ಆಗ್ಬೋದು, ಚೂರು ಪ್ರೀತಿ ಹುಟ್ಟಬಹುದು. ನೋಡು, ನಾನು ಹೇಳಿದ್ನ ಮಾಡಲೇಬೇಕು ಅಂತೆಲ್ಲ ಏನೂ ಇಲ್ಲ. ನಿಮಗೆಲ್ಲ ನನ್ನ ಮಾತು ಅಷ್ಟಕ್ಕಷ್ಟೇ ಅಂತ ನನಗೂ ಚೆನ್ನಾಗಿ ಗೊತ್ತು. ಇದ್ರ ಮೇಲೆ ನಿಮ್ಮಿಷ್ಟ.
ಸತ್ಯ, ಇಷ್ಟು ದಿನ ಪೊಲೀಸ್ ಆಗಿದ್ದೆ ಅಂತ ಮೆರಿತಾ ಇದೆಯಲ್ಲ, ಇಷ್ಟರಲ್ಲೇ ನಿನ್ ಕೊಬ್ಬು ಕರಗುತ್ತೆ ಕಣೆ. ಅಮೂಲ್ ಬೇಬಿ, ನಿನ್ನ ಕೋಪ ಇನ್ನೂ ಕಡಿಮೆ ಆಗಿಲ್ವಾ? ಸರ್ ಸರ್, ನನ್ನ ನೋಡಕ್ಕೆ ಯಾರನ್ನು ಬಿಡಬೇಡಿ ಸರ್, ನನಗೆ ಹಿಂಸೆ ಆಗತ್ತೆ. ಅವ್ರನ್ನೆಲ್ಲ ನಾನು ಆಚೆ ಕಳಿಸಿದ್ದೀನಿ. ಓ ಸೂಪರ್ ಮೇಡಮ್, ಇನ್ಯಾರ ಕರೀಲಿ ನಾನು? ಇನ್ನು ನಾನು ನಿನಗೆ ಹೇಗೆ ತಿಳಿಸಿ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅಮೂಲ್ ಬೇಬಿ. ನಂಬಿಕೆ ನನಗೆ ನಿನ್ನ ಮೇಲಿರೋದು ಸತ್ಯ. ಇವಾಗ ನಿಮ್ಗೆ ಏನ್ ಬೇಕು ಮೇಡಮ್, ಅದನ್ನ ಹೇಳಿ. ಸ್ವಲ್ಪ ವಿಶ್ವಾಸ, ನನ್ನ ಮೇಲೆ ನಂಬಿಕೆ. ಅದು ಸಿಗಲ್ಲ. ಆಯ್ತು, ಸರಿ. ತಿಂಡಿ ತಂದಿದ್ದೀನಿ, ತಿಂಡಿ ಮಾಡು. ಬೇಕಾಗಿಲ್ಲ. ಯಾಕೆ ಇಷ್ಟು ಹಠ ಮಾಡ್ತೀಯ ಅಮೂಲ್ ಬೇಬಿ? ಕಷ್ಟ ಸುಖ ಎರಡರಲ್ಲೂ ನಾವು ಒಂದೇ ತರ ಇರಬೇಕು. ಒಬ್ರ ಕೈ ಇನ್ನೊಬ್ರು ಬಿಡಬಾರ್ದು. ನೀನ್ ಈ ತರ ಆಡಿದ್ರೆ ನಾನು ಒಂಟಿ ಆಗ್ಬಿಡ್ತೀನಿ. ನಾನು ಆಲ್ರೆಡಿ ಒಂಟಿನೇ. ಆಯ್ತಪ್ಪ, ಆಯ್ತು. ನನ್ ಮೇಲಿನ ಕೋಪನ ತಿಂಡಿ ಮೇಲೆ ತೋರಿಸ್ಬೇಡ. ದಯವಿಟ್ಟು ತಿಂಡಿ ಮಾಡು. ನೀವು ಬಡ್ಸಿರೋ ಹಬ್ಬದ ಊಟಕ್ಕೆ ನನ್ನ ಹೊಟ್ಟೆನೇ ಹಸಿತಾ ಇಲ್ಲ, ಇನ್ ತಿಂಡಿ ಹೆಂಗ್ ತಿನ್ಲಿ? ವ್ಯಂಗ್ಯವಾಗಿ ಮಾತಾಡ್ಬೇಡ ಅಮೂಲ್ ಬೇಬಿ. ಈಗ ನಾವು ಮುಂದೆ ಏನು ಅಂತ ನೋಡ್ಬೇಕು. ಮುಂದೆ ಏನು ಅಂತ ನೀವ್ ನೋಡಿ ಮೇಡಮ್, ನಮ್ದೇನಿದ್ರು ಅನ್ಭವಿಸೋದೇ ತಾನೆ. ನಾನೇನ್ ಬೇಕು ಅಂತ ಹೀಗ್ ಮಾಡಿದ್ನಾ? ಇಷ್ಟು ಅರ್ಥ ಮಾಡ್ಕೊಳ್ಳೋದು ಬೇಡವಾ? ಎಷ್ಟು ಅಂತ ನಾನು ಸಹಿಸ್ಕೊಳ್ಳಿ ಹೇಳಿ. ಸರಿಯಾಗಿ ಕೇಳಿಸ್ಕೊ. ನಾನ್ ನಿನ್ನನ್ನ ಅರೆಸ್ಟ್ ಮಾಡಿದ್ದಕ್ಕೆ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.